ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಖಾಸಗಿ ಚಾನಲ್ಗೆ ಕೊಟ್ಟಂತ ಹೇಳಿಕೆ ತೀವ್ರ ಚರ್ಚೆ ಆಗಿದೆ ಮತ್ತು ನೀವು ಸಂಸತ್ತಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದಿರಿ. ಒಂದು ಕಾಂಗ್ರೆಸ್ನವರು ಯಾವತ್ತೂ ಕೂಡ ಸಂವಿಧಾನದ ವಿರೋಧಿಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳೇ, ದಲಿತ ವಿರೋಧಿಗಳೇ. ಯಾಕೆ ಈ ಮಾತನ್ನು ಹೇಳ್ತೇನೆಂದ್ರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಸಂವಿಧಾನವನ್ನು ಅಮಾನತಿನಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇರಿ ಆಡಳಿತವನ್ನು ಮಾಡಿದಂಥವ್ರು. ಅವರು ತಮ್ಮ ಕುರ್ಚಿ ಆಸೆಗಾಗಿ, ಮತ ಬ್ಯಾಂಕದ ಆಸೆಗಾಗಿ ಏನು ಬೇಕಾದರೂ ತಿದ್ದುಪಡಿ ಮಾಡ್ತಾರೆ. ಹೇಳುವುದು ದಲಿತರ ಪರ, ಹಿಂದುಳಿದವ್ರ ಪರ, ಅಲ್ಪಸಂಖ್ಯಾತರ ಪರ ಅಂತ ಭಾಷಣ ಮಾಡ್ತಾರೆ. 75 ವರ್ಷದಲ್ಲಿ ದಲಿತರು ಉದ್ಧಾರ ಆಗ್ತಕ್ಕಂಥ ಶಿಕ್ಷಣಕ್ಕೆ ಮಹತ್ವ ಕೊಡಲಿಲ್ಲ, ದಲಿತರಿಗೆ ಉದ್ಯೋಗ ಕೊಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಉದ್ಯೋಗ ಕೊಡಲಿಲ್ಲ. ಬರೀ ಸುಳ್ಳು ಭಾಷಣಗಳನ್ನೇ ಹೇಳಿಕೊಂಡು ಮೋಸ ಮಾಡಿ ಅಧಿಕಾರದಲ್ಲಿ ಇದ್ದಂಥವ್ರು. ಅವರು ಇವತ್ತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಅಂತೂ ಇದೊಂದು ಲಜ್ಜಿಗೆಟ್ಟ ಸರ್ಕಾರ, ಬಂಡ ಸರ್ಕಾರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಹನಿ ಟ್ರ್ಯಾಪ್ ಬಗ್ಗೆ ವಿಧಾನಸಭೆ ಒಳಗಡೆನೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಆದಾಗ 3 ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಮಾತಾಡಿದಾಗ, ನಮಗೆ ಹನಿ ಟ್ರ್ಯಾಪ್ ಆಗ್ಯದಂತ ಹೇಳಿದಾಗ ಗೌರವದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕಾಗಿತ್ತು ಸಿದ್ದರಾಮಯ್ಯನವರು. ಆಡಳಿತ ಮಾಡುವಂತ ನೈತಿಕತೆಯನ್ನು ಕಳ್ಕೊಂಡವರು ಸಿದ್ದರಾಮಯ್ಯನವರು. ಅದಕ್ಕೆ ಉತ್ತರನೇ ಕೊಡ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯನವರು ಹೇಳ್ತಿದ್ರು, ನಮ್ಮ ಪಕ್ಷದ ಯಾರೋ ಒಬ್ಬ ಕಾರ್ಯಕರ್ತ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಯಾವುದೇ ಒಂದು ಪಕ್ಷದ ಜವಾಬ್ದಾರಿ ಇಲ್ಲದಂತ ಮನುಷ್ಯ ಸಂವಿಧಾನ ಬದಲು ಮಾಡ್ತೀವಿ ಅಂದಾರಂತೇಳಿ ಇಡೀ ದೇಶದ ತುಂಬ ಹೋರಾಟ ಮಾಡಿದ್ರಿ. ಅವಾಗ ಸಿದ್ದರಾಮಯ್ಯನವರು ಬಳಸಿದ ಭಾಷೆ ಏನು? ಸಂವಿಧಾನ ಬದಲು ಮಾಡಿದರೆ ರಕ್ತ ಕ್ರಾಂತಿ ಆಗ್ತದ ಅಂತ ಹೇಳಿದ್ರು, ರಕ್ತ ಕುದಿತಾ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವ್ರ ರಕ್ತ ಇವತ್ತು ತಣ್ಣಗಾಗಿದೆಯಾ? ಕುದಿತಾ ಇಲ್ಲ. ರಕ್ತ ಕ್ರಾಂತಿ ಮಾಡಬೇಕಾಗಿತ್ತು. ರಾಜ್ಯದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು, ಅವ್ರು ಹೇಳಿದ್ದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ಹೇಳ್ಬೇಕಲ್ಲ. ಖರ್ಗೆ ಅವರು ನಿನ್ನೆ ನೋಡಿದೆ ನಾನು ಲೋಕಸಭೆ ಒಳಗೆ ಅವ್ರು ಮಾತಾಡಿದ್ದನ್ನು. ಅವರು ಪಾಪ ತಮ್ಮ ಕುರ್ಚಿ ಆಸೆಗಾಗಿ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಮಾತಾಡ್ತಾ ಇದ್ದಾರೆ. ಅದರಲ್ಲೇನು ಅರ್ಥ ಇಲ್ಲ. ಅವರು ಅಂಬೇಡ್ಕರ್ ಅನುಯಾಯಿ ಆಗಿದ್ದರೆ 5 ಕ್ಷಣನೂ ತಡ್ಕೊಳ್ಬಾರ್ದಾಗಿತ್ತು, ಕ್ರಮ ಆಗಬೇಕಾಗಿತ್ತು. ಇವತ್ತೇನು ಮಾಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಇಂಥದೇ ಬೊಗಳೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಅಂತ ಹೇಳಿಕೆನೇ ಕೊಟ್ಟಿಲ್ಲ. ಈ ಸದನದಲ್ಲಿ ಪ್ರಸ್ತಾಪ ಮಾಡಿದ JP ನಡ್ಡಾ ರಿಜಿಜು ವಿರುದ್ಧ ಹಕ್ಕುಚ್ಯುತಿ ಖಂಡನೆಗೆ ಜಯರಾಮ್ ರಮೇಶ್ ಅವರು ಇದು ಮಾಡಿದ್ದಾರೆ, ನೋಟಿಸ್. ಹಕ್ಕುಚ್ಯುತಿ ಏನಂತ ಮಾಡ್ತಾರ? ಅವ್ರು ಮಾಡಿದ್ದು ಇಡೀ ದೇಶ ನೋಡ್ಯದ, ಮೀಡಿಯಾದಲ್ಲಿ ಬಂದಿದೆ, ಇಲೆಕ್ಟ್ರಾನಿಕ್ ಮೀಡಿಯಾದ ಮುಂದೆ ಹೇಳಿದ್ದಾರೆ. ಮೊದಲಾಗಿಲ್ಲ ಕಾಲ, ಏನಾದರೂ ಮಾತಾಡಿನ ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಡೆಯುದಿಲ್ಲ. ಈಗ ಕೆಮ್ಮಿದ್ರೆ ಗುಮ್ತಾರ, ಇಂಥ ಕಾಲ ಇದು. ಎಲ್ಲರೂ ನೋಡಿದಾರ. 140 ಕೋಟಿ ಜನ ಡಿ ಕೆ ಶಿವಕುಮಾರ್ ಏನು ಮಾತಾಡಿದಾರೆ ಇಲೆಕ್ಟ್ರಾನಿಕ್ ಮೀಡಿಯಾದ ಮುಂದಂತ ಎಲ್ಲರೂ ನೋಡಿದಾರ, ಕ್ಲಿಪ್ಪಿಂಗ್ಸ್ ಅದಾವು. ಅದಕ್ಕೆ ಅವರು ಸುಮ್ಮನೆ ಬಂಡಾಟ, ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ದಲಿತರಿಗೆ ಮಿಸ್ಗೈಡ್ ಮಾಡೋ ಸಲುವಾಗಿ ಏನಾದರೂ ಇಂಥ ಕುತಂತ್ರಗಳನ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.